ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಮೃತಪಟ್ಟಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಮನಮೋಹನ್ ಸಿಂಗ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮೋತಿಲಾಲ್ ನೆಹರು ರಸ್ತೆಯಲ್ಲಿರುವಂಥ ಅವರ ನಿವಾಸ, ಗಣ್ಯಾತಿ ಗಣ್ಯರು ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಸಾಧನೆಯ ಸರದಾರ ಅಂತ ಕರೆಸಿಕೊಳ್ಳುವಂಥ ಮನಮೋಹನ್ ಸಿಂಗ್ ದೇಶಕ್ಕೆ ನೀಡಿದಂಥ ಕೊಡುಗೆ, ದೇಶದ ಆರ್ಥಿಕತೆಗೆ ನೀಡಿದಂಥ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕು. ಹದಗೆಟ್ಟಂಥ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಸರಿದೂಗಿಸಿಕೊಂಡು ದೇಶದ ಆಡಳಿತವನ್ನು ಮುನ್ನಡೆಸ್ಕೊಂಡು ಹೋದರೂ ಮನಮೋಹನ್ ಸಿಂಗ್ ನೆನಪು ಮಾಡಿಕೊಳ್ಳಲೇಬೇಕಾಗತ್ತೆ. ಗಣ್ಯಾತಿ ಗಣ್ಯರು ಅಂತಿಮ ನಮನವನ್ನು ಪಡಿತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಅವರ ನಿವಾಸದ ಮುಂಭಾಗದ ದೃಶ್ಯಾವಳಿಗಳನ್ನು ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಮೋತಿಲಾಲ್ ನೆಹರು ರಸ್ತೆಯಲ್ಲಿರುವಂಥ ನಿವಾಸ, ದೆಹಲಿಯ ಮೋತಿಲಾಲ್ ರಸ್ತೆಯಲ್ಲಿರುವಂಥ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀರವ ಮೌನ ಆವರಿಸಿದೆ. ಒಂದು ಕಡೆಯಲ್ಲಿ ಗಣ್ಯಾತಿ ಗಣ್ಯರು ಅವರ ಅಂತಿಮ ದರ್ಶನವನ್ನು ಪಡೆದು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅಗಲಿದ ಮಹಾನಾಯಕನಿಗಾಗಿ. ಇನ್ನು ಅವರ ಮಗಳು US-ನಲ್ಲಿರುವಂಥ ಕಾರಣ ಅವರ ಮಗಳು ಬಂದ ಬಳಿಕ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇವತ್ತು ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗುತ್ತೆ. ಗಣ್ಯಾತಿ ಗಣ್ಯರು ಈಗಾಗಲೇ ಬಂದು ಅವರ ನಿವಾಸಕ್ಕೆ ಬಂದು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ದೆಹಲಿಯ ಮೋತಿಲಾಲ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಅವರ ಪುತ್ರಿ US-ನಲ್ಲಿರುವಂಥದ್ದು. ಅವರು ಬಂದ ಬಳಿಕ ನಾಳೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಮನಮೋಹನ್ ಸಿಂಗ್ ಅವರ ನಿವಾಸದ ಮುಂಭಾಗದ ದೃಶ್ಯಾವಳಿಗಳನ್ನು ಭದ್ರತೆಯನ್ನು ಒದಗಿಸಲಾಗಿದೆ. ಗಣ್ಯಾತಿ ಗಣ್ಯರು ಬರುವಂತಹ ಕಾರಣಕ್ಕಾಗಿ ಇನ್ನೊಂದು ಕಡೆಯಲ್ಲಿ ರಾಷ್ಟ್ರಪತಿ ಭವನದ ಮುಂಭಾಗ ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಮಾಜಿ ಪ್ರಧಾನಿ ಅಗಲಿದ ಮಹಾನಾಯಕ ಮನಮೋಹನ್ ಸಿಂಗ್ ಅವರಿಗೆ ಗೌರವವನ್ನು ಸೂಚಿಸಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ನಾಳೆಗೆ ಅಂತ್ಯಕ್ರಿಯೆ ನಡೆಸೋಕೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ನಾಯಕರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನೂ ಕೆಲವರು ಬರಲಿದ್ದಾರೆ. ಗಣ್ಯಾತಿ ಗಣ್ಯರು ಬರುವಂಥ ಕಾರಣಕ್ಕಾಗಿ ಅವರ ನಿವಾಸದ ಮುಂಭಾಗದಲ್ಲಿ ಭದ್ರತೆಯನ್ನು ಹೆಚ್ಚುಗೊಳಿಸಲಾಗಿದೆ. ಹಾಗೆಯೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಸಮಾವೇಶ ಇತ್ತು, AICCಯ ಸಮಾವೇಶ ಇತ್ತು. ಆ ಸಮಾವೇಶವನ್ನು ಕೂಡ ರದ್ದು ಮಾಡಲಾಗಿದೆ. ಕಾರಣ ಅಂತ ಹೇಳಿದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಗಲಿಕೆಯಿಂದ ಅವರ ಸಾಧನೆಗಳನ್ನು ಮೆಲುಕು ಹಾಕ್ತಾ ಹೋದರೆ ದೇಶದ ಇತಿಹಾಸದಲ್ಲಿ ಆರ್ಥಿಕತೆಗೆ ಅವರು ನೀಡಿದಂಥ ಕೊಡುಗೆಯನ್ನು, ನಾಗಲೂ ಕೂಡ ಇದನ್ನೇ ಹೇಳ್ತಾ ಇದ್ದೆ, ಪ್ರತಿಯೊಬ್ಬ ಭಾರತೀಯನು ಕೂಡ ನೆನಪು ಮಾಡಿಕೊಳ್ಳಲೇಬೇಕು ಅಂತೇಳಿ ಸಾಧನೆಯ ಸರದಾರ ಅಂತ ಕರೆಸಿಕೊಳ್ತಾ ಇದ್ರು. 1982ರಲ್ಲಿ RBI ಗವರ್ನರ್ ಆಗ್ತಾರೆ. 1990ರಲ್ಲಿ ಕೇಂದ್ರ ವಿತ್ತ ಸಚಿವರಾಗ್ತಾರೆ. 1991ರಲ್ಲಿ LPG ಜಾರಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಇದೇ ಮನಮೋಹನ್ ಸಿಂಗ್ ಅವರು. ಜಾಗತೀಕರಣ, ಉದಾರೀಕರಣ, ಹೀಗೇನೆ ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ಮಂಗಳಯಾನ, ರೂವಾರಿ ಕೂಡ ಹೌದು, ಚಂದ್ರಯಾನಕ್ಕೆ ಆಧಾರ, ಹಾಗೆಯೇ ಆಧಾರ್ ಕಾರ್ಡ್ ಪರಿಕಲ್ಪನೆ, 2004ರಲ್ಲಿ 13ನೇ ಪ್ರಧಾನಿಯಾದರು. ಪೋಲಿಯೋ ನಿರ್ಮೂಲನೆಗೆ ಅವರು ವಹಿಸಿದಂಥ ಶ್ರಮ ಪ್ರತಿಯೊಬ್ಬರು ಕೂಡ ನೆನಪು ಮಾಡಿಕೊಳ್ಳಲೇಬೇಕು. RBI ಕಾಯ್ದೆ ಸೂತ್ರಧಾರ, ಭಾರತ ಅಮೆರಿಕ ಅಣು ಒಪ್ಪಂದ, ಹೀಗೆ ಸಾಲು ಸಾಲು ಸಾಧನೆಗಳನ್ನು ಮಾಡಿದ
ಮಹಾನಾಯಕ, ಮಹಾಚೇತನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ನಿಜಕ್ಕೂ ದೇಶಕ್ಕೆ ಇದು ಆಘಾತಕಾರಿ ವಿಚಾರ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 11ಕ್ಕೆ ಕೇಂದ್ರ ಸಚಿವ ಸಂಪುಟದ ತುರ್ತು ಸಭೆಯನ್ನು ಕರೆಯಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಹಾಗೆಯೇ ಅಗಲಿದ ಮನಮೋಹನ್ ಸಿಂಗ್ ಅವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗುತ್ತೆ. ಸಂತಾಪವನ್ನು ಈಗಾಗಲೇ ಸಾಕಷ್ಟು ನಾಯಕರು ಸೂಚಿಸಿದ್ದಾರೆ. ಅಗಲಿದ ಮಹಾ ನಾಯಕ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸೂಚಿಸುವಂತ ನಿಟ್ಟಿನಲ್ಲಿ, ಸಂತಾಪವನ್ನು ಸೂಚಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸಂಪುಟದ ಸಭೆಯನ್ನು ಕರೆಯಲಾಗಿದೆ ಎನ್ನುವುದು ಗೊತ್ತಾಗ್ತಾ ಇದೆ. ಅವರ ಸಾಧನೆಗಳ ಪಟ್ಟಿಯನ್ನು ನಾನು ಹೇಳ್ತಾ ಇದ್ದೆ. ನಿಜಕ್ಕೂ ಕೂಡ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ಳಲೇಬೇಕಾದಂಥ ವ್ಯಕ್ತಿ. ಭಾರತದ ಆರ್ಥಿಕತೆ ಇವತ್ತು ಹೇಗಿದೆ, ಈ ಹಿಂದೆ ಹೇಗಿತ್ತು, ಅದನ್ನು ಒಂದು ರೀತಿಯಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸಿಕೊಂಡು ಹೋಗಿದ್ದು ಹೇಗೆ. ಮನಮೋಹನ್ ಸಿಂಗ್ ಅವರು ಆರ್ಥಿಕತೆಯ ಚತುರ, ಆರ್ಥಿಕತೆಯ ಚಾಣಕ್ಯ ಅಂತ ಯಾಕೆ ಮನಮೋಹನ್ ಸಿಂಗ್ ಅವರನ್ನು ಕರೀತಾರೆ, ಅವರು ಮಾಡಿದಂಥ ಕೆಲಸಗಳೇ ಸಾಕ್ಷಿ. ಸಾಧನೆಗಳನ್ನು ಹೇಳ್ತಾ ಇದ್ದೆ. 1982ರಲ್ಲಿ RBI ಗವರ್ನರ್ ಆದರು ಅವರು. 1990ರಲ್ಲಿ ಕೇಂದ್ರ ವಿತ್ತ ಸಚಿವರು. 1991ರಲ್ಲಿ LPG ಚಾರ್ಜ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಜಾಗತೀಕರಣ, ಉದಾರೀಕರಣ, ಮಂಗಳಯಾನ, ಚಂದ್ರಯಾನ, ಹಾಗೆಯೇ ಆಧಾರ್ ಕಾರ್ಡ್ ಪರಿಕಲ್ಪನೆ. 2004ರಲ್ಲಿ ದೇಶದ 13ನೇ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು, ಹಾಗೆಯೇ ಪೋಲಿಯೋ ನಿರ್ಮೂಲನೆ ಮಾಡುವಲ್ಲಿ ಅಂದು ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು. ಆರೋಗ್ಯ ಇಲಾಖೆಗೆ ಚುರುಕು ಮುಟ್ಟಿಸಿ ದೇಶದಾದ್ಯಂತ ಪಿಡುಗಿನ ರೀತಿಯಲ್ಲಿದ್ದಂಥ ಪೋಲಿಯೋ ನಿರ್ಮೂಲನೆ ಮಾಡೋಕ್ಕೆ ಅಭಿಯಾನವನ್ನು ಕೈಗೊಂಡರು. RTI ಕಾಯ್ದೆಯ ಸೂತ್ರಧಾರ, ಅಮೆರಿಕ ಭಾರತ ಅಣು ಒಪ್ಪಂದ, ಹೀಗೆ ಸಾಧನೆಯ ಪಟ್ಟಿಗಳು ಬೆಳೀತಾನೆ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ತುಂಬ ಕಮ್ಮಿ ಮಾತಾಡ್ತಿದ್ರು ಅವರು. ಮಿತ ಮಾತು, ಮೃದು ಸ್ವಭಾವ, ಮಹಾಶಕ್ತಿ ಅಂತ ಹೇಳ್ಬೋದು. ಅರ್ಥಶಾಸ್ತ್ರಜ್ಞರಾಗಿ ಎಲ್ಲ ಹುದ್ದೆಯನ್ನು ನಿರ್ವಹಿಸಿದ್ದಾರೆ. ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗೂ ಕೂಡ ಪ್ರಖ್ಯಾತಿಯನ್ನು ಪಡೆದವರು ಮನಮೋಹನ್ ಸಿಂಗ್. ಪ್ರಧಾನಿಯವರ ಆರ್ಥಿಕ ಸಲಹೆಗಾರರಾಗಿದ್ದರು. ಕೇಂದ್ರೀಯ ವಿತ್ತ ಕಾರ್ಯದರ್ಶಿಯಾಗಿದ್ದರು. ರಿಸರ್ವ್ ಬ್ಯಾಂಕ್ ಗವರ್ನರ್, ಯೋಜನಾ ಆಯೋಗದ ಉಪಾಧ್ಯಕ್ಷರು, ಸೌತ್ ಕಮಿಷನ್ ಅಧ್ಯಕ್ಷರು, ವಿವಿ ಧನಸಹಾಯ ಆಯೋಗದ ಅಧ್ಯಕ್ಷರು, ಕೇಂದ್ರ ಹಣಕಾಸು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2 ಅವಧಿಗೆ ಪ್ರಧಾನಿ, 2004 ಹಾಗೆಯೇ 2014 ಎಲ್ಲ ಹುದ್ದೆಯನ್ನು ನಿರ್ವಹಿಸಿ ಸಾಕಷ್ಟು ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ ಅಂತ ಹೇಳಿದರೆ ಮನಮೋಹನ್ ಸಿಂಗ್ ಅವರು. ಅವರ ನಿವಾಸದಲ್ಲಿ ಮೌನ ಆವರಿಸಿದೆ, ನೀರವ ಮೌನ ಆವರಿಸಿದೆ. ದುಃಖ ತಪ್ತರಾಗಿದ್ದಾರೆ ಕುಟುಂಬಸ್ಥರು. ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರನ್ನು ಕಳೆದುಕೊಂಡು ಬೇಸರದಲ್ಲಿದ್ದಾರೆ. ಅವರ ಒಂದಷ್ಟು ಅವರು ಈ ಹಿಂದೆ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಭಾವಚಿತ್ರಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.